ಹಲೋ ಎವ್ರಿವನ್, ಕಲಾಂ ಬ್ಯಾಚ್ ಪಾಲಿಟಿಯ ವಿಡಿಯೋ ಇದು. ಬಹಳ ಪ್ರಮುಖವಾದಂಥ ಕಾನ್ಸೆಪ್ಟ್ ಈಗ ಬರ್ತಾ ಇರೋದು. ಕೇಳಿರ್ತೀವಿ ಈ ಶಬ್ದಗಳನ್ನು, ಲಿಬರ್ಟಿ, ಫ್ರೀಡಮ್. ಕೆಲವೊಂದು ಸಾರಿ ಇದೆರಡೂ ಒಂದೇ ಅಂತ ಅನಿಸ್ಬಿಡುತ್ತೆ ಅಲ್ವಾ? ನಮ್ಮ ಇತಿಹಾಸವನ್ನು ನೋಡಿದರೆ ನಿರಂತರವಾಗಿ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾನೇ ಇರ್ತೇವೆ. ಕಪಿಮುಷ್ಟಿ, ಬ್ರಿಟಿಷರ ಕಪಿಮುಷ್ಟಿ, ಸರ್ವಾಧಿಕಾರಿಗಳಿರ್ಬೋದು, ಸಮಾಜದ ಬೇಲಿಗಳಿರ್ಬೋದು, ಅದು ಎಲ್ಲದರಿಂದ ತಪ್ಪಿಸಿಕೊಂಡು ಮುಕ್ತವಾಗಿರಬೇಕು ಅಂತ ನಾವು ಬಯಸ್ತಾ ಇರ್ತೇವೆ. ಪ್ರಿಯಾಂಬಲ್ ಓದಬೇಕಾದ್ರೂ ಸಹ ನಮಗೆ ಲಿಬರ್ಟಿ ಅನ್ನುವಂಥ ಪದ ಸಿಗುತ್ತೆ. ಡೈಲಿ ಲೈಫಲ್ಲಿ ನಾವು ಫ್ರೀಡಮ್ ಅನ್ನುವಂಥ ಶಬ್ದವನ್ನು ಬಳಸ್ತೇವೆ ಅಲ್ವಾ? ಎರಡೂ ಒಂದೇ ಅಂತ ನಾವು ಕರೆದು ಬಿಡ್ತೇವೆ. ಆದರೆ ಈ ಪೊಲಿಟಿಕಲ್ ಥಿಯರಿ ನೋಡಿದಾಗ ಎರಡರ ನಡುವೆ ವ್ಯತ್ಯಾಸ ಇದೆ ಅನ್ನೋದು ನಮ್ಮ ತಿಳ್ಕೋಬೇಕು. ಫ್ರೀಡಮ್ ಅಂತಂದರೆ ಏನು? ಜರ್ಮನಿಕ್ ಮೂಲದ್ದು. ಫ್ರೀಹೆಟ್ ಅನ್ನುವಂಥ ಶಬ್ದದಿಂದ ಬಂದಿದೆ. ಅದರ ಅರ್ಥ ಏನು? ಯಾವುದೇ ಬಾಹ್ಯ ನಿರ್ಬಂಧ ಇಲ್ಲದೆ ತನಗಿಷ್ಟ ಬಂದಾಗಿರೋದು. ಸ್ಟೇಟ್ ಆಫ್ ಬೀಯಿಂಗ್ ಫ್ರೀ ಫ್ರಾಮ್ ಕನ್ಸ್ಟ್ರೇಂಟ್. ಯಾವುದೇ ನಿರ್ಬಂಧ ಇರೋದಿಲ್ಲ, ತನಗಿಷ್ಟ ಬಂದಾಗಿರೋದು ಫ್ರೀಡಮ್. ಅಂದರೆ ಇಲ್ಲಿ ವ್ಯಕ್ತಿಯ ಆಂತರಿಕ ಸ್ಥಿತಿ ಮತ್ತು ಸಹಜವಾದ, ಪ್ರಕೃತಿ ಸಹಜವಾದ ಹಕ್ಕು. ನೋಡಿ, ಒಬ್ಬ ವ್ಯಕ್ತಿ ಕಾಡಲ್ಲಿ ಇದ್ದರೆ ಅವನಿಗೆ ಸಂಪೂರ್ಣ ಫ್ರೀಡಮ್ ಇರುತ್ತೆ. ಎಲ್ಲಿ ಬೇಕಾದರೂ ಮಲಗಬಹುದು, ಏನು ಬೇಕಾದರೂ ಬೇಟೆಯಾಡಬಹುದು. ಆ ಕಾಡಿನಲ್ಲಿ ಅವನನ್ನು ಪ್ರಶ್ನಿಸಲಿಕ್ಕೆ ಸಮಾಜ ಆಗಲಿ ಸರ್ಕಾರ ಆಗಲಿ ಇರೋದಿಲ್ಲ. ಸ್ವಚ್ಛಂದವಾದ ಮನಸ್ಥಿತಿ, ಇದು ಫ್ರೀಡಮ್. ಓಕೆನಾ? ಅಂತಂದರೆ ಹಕ್ಕಿ ಆಕಾಶದಲ್ಲಿ ಹಾರ್ತಾ ಇರೋದು ಫ್ರೀಡಮ್, ಅದರ ಫ್ರೀಡಮ್. ಆದರೆ ಪ್ರಕೃತಿಯಲ್ಲಿ ಹೇಗೆ ಹೇಳಿ? ಇದೇ ಥರ ಫ್ರೀಡಮ್ ಎಲ್ರಿಗೂ ಬೇಕು ಅಂತಂದ್ಬಿಟ್ರೆ ಅಲ್ಲಿ ಬಲಿಷ್ಠನೇ ಬದುಕಿಬಿಡ್ತಾನೆ ಅಲ್ವಾ? ಮತ್ಸ್ಯ ನ್ಯಾಯ ಅಂತ ನೀವು ಕೇಳಿರಬಹುದು. ದೊಡ್ಡ ಮೀನು ಚಿಕ್ಕ ಮೀನನ್ನು ತಿನ್ನುತ್ತೆ, ಮತ್ತು ಕಾಡಿನಲ್ಲಿ ಹುಲಿ ಜಿಂಕೆಗಳನ್ನು ಬೇಟೆಯಾಡುತ್ತೆ, ಯಾಕಂದರೆ ಅದು ಬಲಿಷ್ಠವಾಗಿದೆ. ಆದರೆ ನಾವು ನಾಗರಿಕ ಸಮಾಜದಲ್ಲಿ ಉಳ್ಳವರು, ಬಲಿಷ್ಠರಾಗಿರೋರು ಇಲ್ಲದೇ ಇರೋರ ಮೇಲೆ ದಬ್ಬಾಳಿಕೆ ಮಾಡಿದರೆ ಓಕೆನಾ? ಅದು ಅಲ್ಲ ಅಲ್ವಾ? ಹಾಗಾಗಿ ಫ್ರೀಡಮ್ ಅನ್ನುವಂಥ ಕಾನ್ಸೆಪ್ಟನ್ನು ಎಲ್ಲ ಕಡೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಹಕ್ಕಿ ಆಕಾಶದಲ್ಲಿ ಹಾರ್ತಾ ಇರಬಹುದು, ಆದರೆ ಅದರ ಕಡೆ ಗುರಿ ಇಟ್ಟು ಅದನ್ನು ಹೊಡೆದು ಉರುಳಿಸೋರು ಇರ್ತಾರೆ ಅಲ್ವಾ? ಅವರು ಸಹ ಅದನ್ನು ತನ್ನ ಫ್ರೀಡಮ್ ಅಂತ ಹೇಳಿಬಿಡ್ಬಹುದು. ಹಾಗಾಗಿ ವ್ಯಕ್ತಿಗೆ ತನಗೆ ಇಷ್ಟ ಬಂದ ಹಾಗೆ ಫ್ರೀಡಮ್ ಇದ್ಬಿಟ್ರೆ ಮುಂದೆ ಅದೇನಾಗ್ಬಿಡ್ಬಹುದು, ಮತ್ತೊಬ್ಬ ನಾಗರಿಕನ ಹಕ್ಕನ್ನು ಅದು ಕಸಿದುಕೊಳ್ಬಿಡ್ಬಹುದು. ಉದಾಹರಣೆಗೆ, ನೀವು ರೋಡಲ್ಲಿ ಹೋಗ್ತಾ ಇರ್ತೀರಿ, ನಿಮಗೆ ವೇಗವಾಗಿ ಸ್ಪೀಡಾಗಿ ಕಾರು ಚಲಾಯಿಸಬೇಕು, ನನ್ನ ಫ್ರೀಡಮ್ ಇದು ಅಂತ ನೀವು ಹೊರಟು ಬಿಟ್ಟರೆ ಮುಂದೆ ಇನ್ನೊಬ್ಬ ಬರ್ತಾ ಇರ್ತಾನೆ, ಅವನ ಬದುಕುವ ಹಕ್ಕನ್ನು ನೀವು ಕಿತ್ಕೋಬಹುದು ಆವಾಗ. ಸೊ ನಿಮ್ಮ ಫ್ರೀಡಮ್ಮು ಇನ್ನೊಬ್ಬರ ಲೈಫಿಗೆ ಹಾರ್ಮ್ ಉಂಟು ಮಾಡಬಹುದು. ಸೊ ಫ್ರೀಡಮ್ ಅನ್ನೋದು ಆ ಥರ, ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಇದು ಬೇಸಿಕ್ ಥಿಯರಿ. ಇನ್ನೊಂದು ಲಿಬರ್ಟಿ. ಲಿಬರ್ಟಿ ಅಂತಂದರೆ ಲ್ಯಾಟಿನ್ ಭಾಷೆ. ಲಿಬರ್ ಅಂತಂದರೆ ಮುಕ್ತ, ಬಂಧನ ಮುಕ್ತ ಅಂತ ಅರ್ಥ. ಅಂದರೆ ಪೊಲಿಟಿಕಲ್ ಆಗಿ ಅಥವಾ ರಾಜಕೀಯ ಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ ದೃಷ್ಟಿಯಿಂದ ನೋಡೋದಾದರೆ ಇದು ಸ್ವಚ್ಛಂದವಾಗಿ ಅಥವಾ ಫ್ರೀ ಆಗಿರೋದು ಅಷ್ಟೇ ಅಲ್ಲ ಇದರ ಅರ್ಥ. ಇಲ್ಲಿ ನೋಡಿ, ಕಾನೂನು ಮತ್ತು ಸಮಾಜದ ಚೌಕಟ್ಟಿನ ಒಳಗಡೆ ಸಿಗುವಂತಹ ನ್ಯಾಯಸಮ್ಮತ ಸ್ವಾತಂತ್ರ್ಯ, ರೆಗ್ಯುಲೇಟೆಡ್ ಬೈ ಲಾ. ಇಲ್ಲಿ ನಿಮಗೆ ಸ್ವಾತಂತ್ರ್ಯ ಇದೆ, ಆದರೆ ಅದಕ್ಕೆ ಒಂದು ಚೌಕಟ್ಟು ಇದೆ. ಅರ್ಥ ಆಗ್ತಾ ಇದೆಯಾ? ಫ್ರೆಂಚ್ ಕ್ರಾಂತಿಯಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅಲ್ವಾ, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ. ಸೊ ಆ ಒಂದು ಮಂತ್ರ ಅಲ್ಲಿ ಬಹಳ ಪ್ರಸಿದ್ಧವಾಗಿತ್ತು. ಸೊ ಹಾಗಾಗಿ ಅಲ್ಲಿಂದ ಇದು ಮುಖ್ಯವಾಗಿ ಬಂದಿರೋದು. ನೋಡಿ, ಡಿಫರೆಂಟ್ ಡೈಮೆನ್ಷನ್ ನೋಡಿ. ಇಲ್ಲಿ ಟೇಬಲ್ ಕೊಡಬೇಕಿತ್ತು, ಟೇಬಲ್ ಕೆಲವೊಂದು ಸಾರಿ ಇಲ್ಲಿ ಸರಿಯಾಗಿ ಸೆಟ್ ಆಗೋದಿಲ್ಲ, ಪ್ರಿಂಟ್ ಆಗೋದಿಲ್ಲ. ಮೊದಲನೇದು ಆಯಾಮ, ಮತ್ತು ಎರಡನೇದು ಫ್ರೀಡಮ್, ಮೂರನೇದು ಲಿಬರ್ಟಿ. ಮೊದಲೇ ಆಯಾಮ ಏನು, ಮೂಲ ಸ್ವರೂಪ ನೋಡೋದಾದರೆ ಇದು ಫ್ರೀಡಮ್ ಇದೇನು, ಆಂತರಿಕ ಮತ್ತು ಪ್ರಕೃತಿ ಸಹಜವಾಗಿರೋದು, ಕಾಡಿನಲ್ಲಿರೋ ಪ್ರಾಣಿಗಳ ಥರ ಪ್ರಕೃತಿ ಕೊಟ್ಟಿರೋದು ಫ್ರೀಡಮ್. ಲಿಬರ್ಟಿ ಅಂತಂದರೆ ಅದು ಸಾಂವಿಧಾನಿಕ ಮತ್ತು ರಾಜಕೀಯ ಸ್ಥಿತಿ. ನಮ್ಮ ಒಂದು ನಾಗರಿಕ ಸಮಾಜದಲ್ಲಿ ಕಾನ್ಸ್ಟಿಟ್ಯೂಷನ್, ಇನ್ಸ್ಟಿಟ್ಯೂಷನ್ ಅಥವಾ ಪೊಲಿಟಿಕಲ್ ಸ್ಟೇಟ್, ಅದು ರಾಜಕೀಯವಾಗಿ ನಮ್ಗೆ ಸಿಕ್ಕಿರೋದು. ಮತ್ತು ಮಿತಿಗಳ ಬಗ್ಗೆ ನೋಡೋದಾದರೆ ಫ್ರೀಡಮ್ನಲ್ಲಿ ಯಾವುದೇ ಮಿತಿಗಳಿರೋದಿಲ್ಲ, ಬಂಧನಗಳು ಇರೋದಿಲ್ಲ. ಆದರೆ ಲಿಬರ್ಟಿಯಲ್ಲಿ ಮಿತಿಗಳಿರುತ್ತೆ, ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಇನ್ನು ಫ್ರೀಡಮ್ ಅನ್ನೋದು ವ್ಯಕ್ತಿ ತನ್ನ ಇಚ್ಛೆಗೆ ಬೇಕಾದ ಹಾಗೆ ಬದುಕೋದನ್ನು ಸೂಚಿಸ್ತಾ ಇದೆ. ಆದರೆ ಲಿಬರ್ಟಿ ಅಂತಂದರೆ ನಿಮ್ಮ ಇಚ್ಛೆಗೆ ಬಂದಾಗ ಬದುಕಿ, ಆದರೆ ಸಮಾಜದ ಇತರ ವ್ಯಕ್ತಿಗಳ ಹಕ್ಕುಗಳಿಗೆ ಧಕ್ಕೆ ಬರಬಾರದು, ಅದನ್ನು ಸೂಚಿಸೋದು ಲಿಬರ್ಟಿ. ಅಂತಂದರೆ ನೀವು ನಿಮ್ಮ ಕೈಯನ್ನು ತಿರುಗಿಸಬಹುದು ಹೇಗೆ ಬೇಕಾದರೂ, ಆದರೆ ಇನ್ನೊಬ್ಬರ ಮೂಗಿಗೆ ಹೋಗಿ ಅದು ಬಡಿಬಾರ್ದು. ನನ್ನ ಕೈಯನ್ನು ತಿರುಗಿಸುವ ನನ್ನ ಫ್ರೀಡಮ್
ನಿಮ್ಮ ಮೂಗಿನ ತುದಿ ಇರುವಾಗ ಕೊನೆಗೊಳ್ಳುತ್ತೆ. ನನ್ನ ಕೈ ಎಲ್ಲಿ ತನಕ ಹೋಗ್ಬೋದು, ಮುಂದ್ಗಡೆ ಇನ್ಯಾವುದೋ ವ್ಯಕ್ತಿಯ ಮೂಗು, ಮುಖ ಬರೋ ತನಕನೂ ಅಲ್ಲಿ ತನಕ ಹೋಗ್ಬೋದು. ನನ್ನ ಫ್ರೀಡಮ್ ಇದೆ ಅಂತ ನಿಮಗೆ ನಾನು ಏನು ಬೇಕೋ ಮುಖದ ಮೇಲೆ ಬಡಿಲಿಕ್ಕೆ ಆಗೋದಿಲ್ಲ ಅಲ್ವಾ? ಹಾಗಾಗಿ ಫ್ರೀಡಮ್ ಇರೋದು ಸ್ವಚ್ಛಂದವಾಗಿರಲಿಕ್ಕೆ. ಲಿಬರ್ಟಿ ಅನ್ನೋದು ನಿಮ್ಮ ಬಾಡಿಗೆ ನೀವಿರಬಹುದು, ಆದರೆ ಅದರಿಂದ ಯಾರಿಗೂ ತೊಂದರೆ ಆಗಬಾರ್ದು. ಸಾಮಾಜಿಕ ಪ್ರಜ್ಞೆ ಅನ್ನೋದು ಇಂಪಾರ್ಟೆಂಟ್. ಸೊ ಅದೆರಡು ಡಿಫ್ರೆನ್ಸ್ ಗೊತ್ತಾಗಿರಬಹುದು, ಫ್ರೀಡಮ್ ಮತ್ತು ಲಿಬರ್ಟಿ. ಓಕೆನಾ? ಇನ್ನು ಲಿಬರ್ಟಿಯಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಲಿಬರ್ಟಿ ಅಂತ ಇದೆ. ಐಸಾ ಬೆರ್ಲಿನ್, ಐಸಯ್ಯ ಅಂತ ಹೇಳಬಹುದು, ಇಸಯ್ಯ ಅಂತಲೂ ಹೇಳ್ತಾರೆ. ಪ್ರೊನೌನ್ಸಿಯೇಷನ್ ಬೇರೆ ಬೇರೆ ರೀತಿ ಇರುತ್ತೆ. ಸೊ ಅವ್ರು ಹೇಳಿರೋದು ಏನು, ಟೂ ಕಾನ್ಸೆಪ್ಟ್ ಆಫ್ ಲಿಬರ್ಟಿ. ಒಂದು ನೆಗೆಟಿವ್, ಇನ್ನೊಂದು ಪಾಸಿಟಿವ್, ನಕಾರಾತ್ಮಕ. ಅಂತಂದರೆ ಒಬ್ಬ ವ್ಯಕ್ತಿ ಪರ್ಸ್ನಲ್ ಲೈಫಲ್ಲಿ ಯಾವುದೇ ಸಮಾಜದ, ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು. ಈಗ ನಾವು ಆ ವ್ಯಕ್ತಿಯನ್ನು ಅವನ ಪಾಡಿಗೆ ಬಿಟ್ಬಿಡಿ ಅಂತ ಹೇಳ್ತೀವಲ್ವಾ, ಆ ರೀತಿ ಇದು. ಒಬ್ಬ ವ್ಯಕ್ತಿ ಚೆನ್ನಾಗಿ ಬದುಕ್ತಾ ಇದ್ದಾನೆ ಅಂತಂದರೆ ಸಮಾಜ, ಸರ್ಕಾರ ಹೋಗಿ ಅವನ ಜೀವನದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಅದು ನಕಾರಾತ್ಮಕ ಸ್ವಾತಂತ್ರ್ಯ. ನೆಗೆಟಿವ್ ಅಂತ ಯಾಕೆ ಹೇಳ್ತೀವಿ ನೋಡಿ, ಅಬ್ಸೆನ್ಸ್, ನೆಗೆಟಿವ್ ಟೋನಲ್ಲಿದೆ ಇದು. ಅಬ್ಸೆನ್ಸ್ ಆಫ್ ಆಬ್ಸ್ಟ್ಯಾಕಲ್ಸ್, ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಆಬ್ಸ್ಟ್ಯಾಕಲ್ಸ್, ಅದು ನಕಾರಾತ್ಮಕ ಸ್ವಾತಂತ್ರ್ಯ. ಈಗ ಒಬ್ಬ ವ್ಯಕ್ತಿ ಈ ಥರ ಹಸ್ತಕ್ಷೇಪ ಇಲ್ಲದೆ ಏನು ಮಾಡಬಹುದು ಅಥವಾ ಏನಾಗಬಹುದು ಅಲ್ವಾ ಅಂತಂದರೆ ಅಲ್ಲಿ ಮುಖ್ಯವಾದ ಪ್ರಶ್ನೆ ಬರೋದು, ಈಗ ನೀವು ನಿಮ್ಮ ಮನೆ ಒಳಗಡೆ ಯಾವ ಬಟ್ಟೆ ಧರಿಸಬೇಕು, ಏನು ಆಹಾರ ತಿನ್ನಬೇಕು ಎನ್ನೋದರಲ್ಲಿ ಅದರಲ್ಲೆಲ್ಲ ಸರ್ಕಾರ ಮೂಗು ತೂರಿಸಬಾರ್ದು. ನಿಮ್ಮ ಒಂದು ಸ್ವಾತಂತ್ರ್ಯ ಅದು ಅಲ್ವಾ? ಸೊ ಅದು ನಕಾರಾತ್ಮಕ ಸ್ವಾತಂತ್ರ್ಯ. ವೈಯಕ್ತಿಕವಾಗಿ ನಮಗೇನು ಇಂಡಿವಿಜುವಲ್ ಅಟಾನಮಿ ಇದೆ ಅದನ್ನು ರಕ್ಷಿಸೋದು ಈ ಒಂದು ನಕಾರಾತ್ಮಕ ಸ್ವಾತಂತ್ರ್ಯ. ಇನ್ನು ಸಕಾರಾತ್ಮಕ ಸ್ವಾತಂತ್ರ್ಯ ಅಂತಂದರೆ ಇದು ಹಸ್ತಕ್ಷೇಪಕ್ಕೆ ಸಂಬಂಧಪಟ್ಟಿರೋದಲ್ಲ. ಒಬ್ಬ ವ್ಯಕ್ತಿ ತನ್ನ ಕ್ಯಾಪಾಬಿಲಿಟೀಸನ್ನು, ಪ್ರತಿಭೆಯನ್ನು ಸಂಪೂರ್ಣವಾಗಿ ಹೊರಹಾಕಲಿಕ್ಕೆ ವ್ಯವಸ್ಥೆ ಏನು ಮಾಡಬೇಕು, ಅವಕಾಶಗಳು ಮತ್ತು ಪೂರಕ ವಾತಾವರಣವನ್ನು ಸೃಷ್ಟಿಸಿಕೊಡಬೇಕು. ಅವನ ಕಂಪ್ಲೀಟ್ ಡೆವಲಪ್ಮೆಂಟಿಗೆ ಅವಕಾಶ ಸೃಷ್ಟಿಸಿಕೊಡಬೇಕು. ಸೊ ಅದು ಪಾಸಿಟಿವ್ ಲಿಬರ್ಟಿ. ಅಂತಂದ್ರೆ ನೋಡಿ, ಆ ವ್ಯಕ್ತಿ ತನಗೆ ಇಷ್ಟ ಬಂದಂಗೆ ಬಾಳಲಿಕ್ಕೆ ಅವನಿಗೆ ಯಾರು ಶಕ್ತಿ ಅಥವಾ ಸಂಪನ್ಮೂಲಗಳನ್ನು ಕೊಡ್ತಾ ಇದ್ದಾರೆ, ಯಾರು ಅದನ್ನು ನಿಯಂತ್ರಿಸ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಈಗ ಒಬ್ಬ ಬಡ ಮಗುವಿಗೆ ಓದ್ಲಿಕ್ಕೆ ಸ್ವಾತಂತ್ರ್ಯ ಇದೆ, ಅದು ನೆಗೆಟಿವ್ ಲಿಬರ್ಟಿ ಅಲ್ವಾ? ನೆಗೆಟಿವ್ ಅಂತಂದರೆ ವೈಯಕ್ತಿಕವಾಗಿ ಓದಲಿಕ್ಕೆ ಸ್ವಾತಂತ್ರ್ಯ ಇದೆ, ಆದರೆ ಬಡತನದ ಕಾರಣದಿಂದಾಗಿ ಶಾಲೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇಂಡಿವಿಜುವಲ್ ಲಿಬರ್ಟಿ ಇದ್ದರೂ ಅದಕ್ಕೆ ಅರ್ಥ ಇಲ್ಲ. ಸೊ ಈಗ ಪಾಸಿಟಿವ್ ಲಿಬರ್ಟಿ ಇಂಪಾರ್ಟೆಂಟ್. ನೆಗೆಟಿವ್ ಲಿಬರ್ಟಿಗಿಂತ ಪಾಸಿಟಿವ್ ಲಿಬರ್ಟಿ ದೊಡ್ಡದು. ಸೊ ಆ ಮಗುವಿಗೆ ನೆಗೆಟಿವ್ ಲಿಬರ್ಟಿ ಇದೆ, ಅದರ ಜೊತೆ ಪಾಸಿಟಿವ್ ಲಿಬರ್ಟಿ ಅಂತಂದರೆ ಸರ್ಕಾರ ಸ್ಕಾಲರ್ಶಿಪ್ ಕೊಡೋದು, ಉಚಿತ ಶಿಕ್ಷಣ ಕೊಡೋದು, ಕೊಟ್ಟು ಮಗುವಿಗೆ ಕ್ಯಾಪಾಬಿಲಿಟೀಸನ್ನು ಕಲ್ಪಿಸಿಕೊಡೋದು, ಅದು ಸಕಾರಾತ್ಮಕ ಸ್ವಾತಂತ್ರ್ಯ. ಸೊ ನಮ್ಮ ಪಾಲಿಟಿ ಅಥವಾ ನಮ್ಮ ಕಾನ್ಸ್ಟಿಟ್ಯೂಷನ್ ಫೋಕಸ್ ಮಾಡೋದು ಈ ಪಾಸಿಟಿವ್ ಲಿಬರ್ಟಿಯ ಮೇಲೆ. ಅಂತಂದರೆ ಕಂಪ್ಲೀಟ್ಲಿ ಡೆವಲಪ್ ಒನ್ ಸೆಲ್ಫ್, ನಮ್ಮ ಪರಿಪೂರ್ಣತೆಯನ್ನು ನಾವು ಪಡ್ಕೊಳ್ಳಿಕ್ಕೆ, ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡಲಿಕ್ಕೆ, ಸಮಾಜವನ್ನು ಮುನ್ನಡೆಸಲಿಕ್ಕೆ ಬೇಕಾಗುವ ಲಿಬರ್ಟಿ ಪಾಸಿಟಿವ್ ಲಿಬರ್ಟಿ. ಸೊ ಸಂವಿಧಾನದಲ್ಲಿ ಮುಖ್ಯವಾಗಿ ನೀವು ಪೀಠಿಕೆಯಲ್ಲಿ ನೋಡಿದರೆ, ಪ್ರಿಯಾಂಬಲ್ ನೋಡಿದರೆ, ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್, ವರ್ಷಿಪ್ ಎಲ್ಲದರ ಬಗ್ಗೆ ಲಿಬರ್ಟಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆ ಆರ್ಟಿಕಲ್ 19ನಲ್ಲಿ 6 ಫ್ರೀಡಮ್ ಇದೆ ಅಲ್ವಾ? ಮುಂದೆ ನೋಡೋಣ. ಮತ್ತು ಇಲ್ಲಿ ದೇ ಆರ್ ನಾಟ್ ಅಬ್ಸಲ್ಯೂಟ್, ಕಂಪ್ಲೀಟಾಗಿ ನೀವು ಹೇಗೆ ಬೇಕೋ ಆಗಿರ್ಬೋದು ಅಂತ ಹೇಳಿಲ್ಲ. ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಇದೆ ಇವರ ಮೇಲೆ, ಈ ಒಂದು ವಿಷಯಗಳ ಮೇಲೆ ನ್ಯಾಯಸಮ್ಮತ ನಿರ್ಬಂಧಗಳು. ಅಂತಂದರೆ ಫ್ರೀಡಮ್ ಇದೆ ಅಂತ ಏನು ಬೇಕೋ ಹಾಗೆ ಮಾಡೋ ಹಾಗಿಲ್ಲ, ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಆ ರೀತಿ ನಿರ್ಬಂಧಗಳ ಚೌಕಟ್ಟು ಮತ್ತು ಅದರ ಜೊತೆ ಒಂದು ಪಾಸಿಟಿವ್ ಔಟ್ಲುಕ್ ಎಲ್ಲವನ್ನು ಲಿಬರ್ಟಿ ಒಳಗೊಂಡಿರುತ್ತೆ. ನೋಡಿ, ಈ ರೀತಿ ಸ್ವಾತಂತ್ರ್ಯ ಮತ್ತು ಮುಕ್ತತೆ ಅಂತ ಹೇಳ್ಬೋದು. ಫ್ರೀಡಮ್ ನಮಗೆ ರೆಕ್ಕೆಗಳನ್ನು ಕೊಟ್ಟರೆ, ಲಿಬರ್ಟಿ ನಾವು ಎಲ್ಲಿ ತನಕ ಹಾರಬಹುದು ಅನ್ನೋ ಗಡಿಗಳನ್ನು ತೋರಿಸುತ್ತೆ. ಸೊ ಜವಾಬ್ದಾರಿನೇ ಇಲ್ಲದೆ ಬರೀ ಫ್ರೀಡಮ್ ಮಾತ್ರ ಬೇಕು ಅಂತಂದರೆ ಸಮಾಜ ವಿನಾಶದತ್ತ ಹೋಗ್ತಾ ಇರುತ್ತೆ. ಮತ್ತು ಅತಿಯಾಗಿ ನಮಗೆ ಲಿಮಿಟನ್ನು ಹಾಕಿದರೂ ನಮ್ಮ ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ ಇರೋದಿಲ್ಲ. ಹಾಗಾಗಿ ನಾವು UPSC ಬರೆಯೋರು ಏನು ಅರ್ಥ ಮಾಡ್ಕೋಬೇಕು, ವ್ಯಕ್ತಿಗತ ಮುಕ್ತತೆಯೂ ಬೇಕು, ಸಾಮಾಜಿಕ ಜವಾಬ್ದಾರಿನೂ ಬೇಕು. ಅದು ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು.
ಫ್ರೀಡಮ್ ಮತ್ತು ಲಿಬರ್ಟಿ ಎರಡು ಬ್ಯಾಲೆನ್ಸ್ ಹಾಕ್ಕೊಂಡು ಹೋಗಬೇಕು. ಇದು ಕಾನ್ಸೆಪ್ಟು. ಯು ಪಿ ಎಸ್ ಸಿಯಲ್ಲಿ ಈ ಥರ ಲಿಬರ್ಟಿ ಶಬ್ದದ ಅರ್ಥ ಹೀಗೆ ಹಾಗೆ ಆ ಥರ ಕೇಳೋದಕ್ಕಿಂತ ಹೇಗೆ ಕೇಳ್ತಾರೆ ಕ್ವಶನ್ನು, ಕಾನ್ಸೆಪ್ಚುಲಾಗಿ ಕೇಳ್ತಾರೆ. 2019ರಲ್ಲಿ ಒಂದು ಕ್ವಶನ್ ಬಂದಿತ್ತು ನೋಡಿ. ಇನ್ ದ ಕಾಂಟೆಕ್ಸ್ಟ್ ಆಫ್ ಪೊಲಿಟಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವುಡ್ ಯು ಅಕ್ಸೆಪ್ಟ್ ಆಸ್ ಮೋಸ್ಟ್ ಅಪ್ರಾಪ್ರಿಯೇಟ್ ಡೆಫಿನೇಷನ್ ಆಫ್ ಲಿಬರ್ಟಿ? ಕರೆಕ್ಟಾದ ಲಿಬರ್ಟಿ ಡೆಫಿನೇಷನ್ ಯಾವುದು? ಪ್ರೊಟೆಕ್ಷನ್ ಅಗೇನ್ಸ್ಟ್ ದಿ ಟೈರನಿ ಆಫ್ ಪೊಲಿಟಿಕಲ್ ರೂಲರ್ಸ್, ಅಬ್ಸೆನ್ಸ್ ಆಫ್ ರಿಸ್ಟ್ರೈಂಟ್, ಆಪರ್ಚುನಿಟಿ ಟು ಡೂ ವಾಟ್ ಎವರ್ ಒನ್ ಲೈಕ್ಸ್, ಆಪರ್ಚುನಿಟಿ ಟು ಡೆವಲಪ್ ಒನ್ ಸೆಲ್ಫ್ ಫುಲ್ಲಿ. ನೋಡಿ, ಈ ಥರ ಕ್ವಶನ್ ಬಂದಾಗ ನಾವು ಅಪ್ಲೈ ಮಾಡಬೇಕು ಮೈಂಡನ್ನು. ನೋಡಿ, ಪ್ರೊಟೆಕ್ಷನ್ ಅಗೇನ್ಸ್ಟ್ ಟೈರನಿ ಆಫ್ ಪೊಲಿಟಿಕಲ್ ರೂಲರ್ಸ್ ಏನನ್ನಿಸ್ತಾ ಇದೆ? ನಾವು ಲಿಬರ್ಟಿ ಬಂದಾಗ ಈ ವಿಷಯವನ್ನು ಮಾತಾಡಿದ್ವಾ? ಮುಂದೆ ಮೂಲಭೂತ ಹಕ್ಕುಗಳಲ್ಲಿ ನಾವು ನೋಡ್ತೇವೆ, ರೈಟ್ಸಲ್ಲಿ, ಫಂಡಮೆಂಟಲ್ ರೈಟ್ಸಲ್ಲಿ ಈ ವಿಷಯನ ಡಿಸ್ಕಸ್ ಮಾಡ್ತೇವೆ. ರೂಲರ್ಸು ನಮ್ಮ ಮೇಲೆ ಏನು ಬೇಕು ಹಾಗೆ ಮಾಡೋ ಹಾಗಿಲ್ಲ. ಆಮೇಲೆ ಅಬ್ಸೆನ್ಸ್ ಆಫ್ ರಿಸ್ಟ್ರೇಂಟ್, ಇದು ಒಂದು ಹಂತದಲ್ಲಿ ಲಿಬರ್ಟಿ ಅರ್ಥ ಹೌದು. ಆದರೆ ಇನ್ನೂ ಉಳಿದ ಆಪ್ಷನ್ ನೋಡಿ, ಆಪರ್ಚುನಿಟಿ ಟು ಡೂ ವಾಟ್ ಎವರ್ ಒನ್ ಲೈಕ್ಸ್, ಇದು ಫ್ರೀಡಮ್ ಇದು ಏನು ಬೇಕೋ ಹಾಗೆ ಮಾಡೋದು ಫ್ರೀಡಮ್. ಕೇಳಿರೋದೇನು? ಲಿಬರ್ಟಿ. 4ನೇ ಆಪ್ಷನ್ ನೋಡಿ, ಆಪರ್ಚುನಿಟಿ ಟು ಡೆವಲಪ್ ಒನ್ ಸೆಲ್ಫ್ ಫುಲ್ಲಿ, ಇದು ಯಾವುದು? ಪಾಸಿಟಿವ್ ಲಿಬರ್ಟಿ ಅಲ್ವಾ? ಒಬ್ಬ ವ್ಯಕ್ತಿ ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸ್ಕೊಂಡು ಉನ್ನತ ಹಂತವನ್ನು ತಲುಪಲಿಕ್ಕೆ ಬೇಕಾದ ಸಾಮರ್ಥ್ಯವನ್ನು ಕಲ್ಪಿಸ್ಕೊಡೋದು, ಅವಕಾಶ ಸೃಷ್ಟಿ ಮಾಡಿಕೊಡೋದು ಅಲ್ವಾ? ಅದು ಪಾಸಿಟಿವ್ ಲಿಬರ್ಟಿ. ಸೊ ಇದು ಅಪ್ರಾಪ್ರಿಯೇಟ್ ಡೆಫಿನೇಷನ್. ಸೊ ಇಲ್ಲಿ ಅವಾಗ ಡಿಬೇಟ್ ಆಗಿತ್ತು, ಇದು ಆಗಿರಬಹುದು, ಬಿ ಮತ್ತು ಡಿ ಯಾವುದಾದ್ರೂ ಒಂದು ಅದರ ನಡುವೆ ಚರ್ಚೆನೂ ಆಗ್ತಾ ಇತ್ತು. ಫೈನಲ್ ಆಗಿ ಆನ್ಸರ್ ಕೀಯಲ್ಲಿರೋದು ಆಪರ್ಚುನಿಟಿ ಟು ಡೆವಲಪ್ ಒನ್ ಸೆಲ್ಫ್ ಫುಲ್ಲಿ. ಮತ್ತು ಇದು ಅಪ್ರಾಪ್ರಿಯೇಟ್ ಸಹ ಹೌದು ಅಂತ ಅನ್ಸುತ್ತೆ ನನಗೆ. ಯಾಕಂತಂದರೆ ಲಿಬರ್ಟಿಯ ದೊಡ್ಡ ಬ್ರಾಡ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದರೆ, ಲಿಬರ್ಟಿ ನಮಗೆ ಏನನ್ನು ಕಲ್ಪಿಸ್ಕೊಡ್ಬೇಕು ಅಂತಂದರೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಯಾಕೆ? ನಮ್ಮ ಪರಿಪೂರ್ಣತೆಯನ್ನು, ನಮ್ಮ ಸಾಮರ್ಥ್ಯವನ್ನು ಸಾಧಿಸ್ಕೊಳ್ಳಿಕ್ಕೆ, ಉಪಯೋಗಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ನಮಗೆ ಸಿಕ್ಕಿದಾಗ ಅದು ನಿಜವಾದ ಲಿಬರ್ಟಿ ಅಲ್ವಾ? ಹಾಗಾಗಿ ಈ ರೀತಿ ನಾವು ಲಿಬರ್ಟಿಯನ್ನು ಡಿಫೈನ್ ಮಾಡಬಹುದು. ಸೊ ಮುಂದೆ ಇನ್ನಷ್ಟು ವಿಷಯಗಳು ಬರ್ತಾ ಹೋಗುತ್ತೆ. PDF ಓದಿ ಇದ್ರ ಮೇಲೆ ಟೆಸ್ಟ್ ತಗೊಳ್ಳಿ. ಈಸಿ ಇದೆ, ಚೆನ್ನಾಗಿ ಎಲ್ಲವನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ಬೋದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್.